TV9 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್, ನೆಲಮಂಗಲ ವರದಿಗಾರ. ನೆಲಮಂಗಲ ಅಂದರೆ 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಹೆದ್ದಾರಿಗಳಿರ್ತಕ್ಕಂಥದ್ದು. ಈ ಹೆದ್ದಾರಿಗಳಲ್ಲಿ ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಅಪಘಾತಗಳು ಆಗ್ತಲೇ ಬರ್ತಿದೆ. ವಾರಕ್ಕೆ 3-4 ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಇಂತಹ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡ್ತಕ್ಕಂಥ ವಾಹನಗಳಿಂದ ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ 3 ದಿನಗಳಲ್ಲಿ 3 ಸಾವುಗಳಾಗಿದ್ದು 3 ಸಾವುಗಳಿಗೂ ಕೂಡ ಈ ಒಂದು ರಸ್ತೆ ಪಕ್ಕದಲ್ಲಿ ಏನು ವಾಹನಗಳನ್ನು ಪಾರ್ಕಿಂಗ್ ಮಾಡುವಂಥ ಹಿನ್ನೆಲೆಯಲ್ಲೇ ಅಪಘಾತವಾಗಿದೆ ಅಂತ ಹೇಳಿ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ 3 ಜೀವಗಳು ಹೋಗಿರ್ತಕ್ಕಂಥದ್ದು ದರ್ಶನ್, ವಿನೋದ್ ಮತ್ತು ಸಂಜೀವಯ್ಯ ಅಂತೇಳಿ. ಕಳೆದ 3 ದಿನಗಳ ಹಿಂದೆ ದರ್ಶನ್ ಎಂಬಾತ ನೆಲಮಂಗಲದ ಸೋಲೂರು ಬಳಿ ಹೋಗ್ತಕ್ಕಂಥ ವೇಳೆಯಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಓಮಿನಿ ವಾಹನದಲ್ಲಿ ಹಾಲನ್ನು ಹಾಕಿ ವಾಪಸ್ ಹೋಗ್ತಿರ್ತಕ್ಕಂಥ ಈ ವೇಳೆಗೆ ಮುಂದೆ ನಿಂತಿದ್ದಂತಹ ಲಾರಿಯೊಂದಕ್ಕೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾನೆ. ಇದಾದ ನಂತರ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಸಂಜೀವಯ್ಯ ಎಂಬಾತ ಲಾರಿಯ ಮುಂದೆ ಬಂದು ರಸ್ತೆ ಕ್ರಾಸ್ ಮಾಡುವಂಥ ವೇಳೆಯಲ್ಲಿ ಏಕಾಏಕಿ ವಾಹನ ಬಂದು ಡಿಕ್ಕಿಯಾಗಿ ಸ್ಥಳದಲ್ಲಿ ಆತನು ಕೂಡ ಸಾವನ್ನಪ್ಪಿರ್ತಾನೆ. ಇದರ ನಡುವೆ ಕೂಡ ಮತ್ತೊಂದು ಅಪಘಾತ ಈ ಒಂದು ನೆಲಮಂಗಲದಿಂದ 1.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕೆಂಪಲಿಂಗನಹಳ್ಳಿ ಅಂತ ಏನಿದೆ, ಈ ಒಂದು ಕೆಂಪಲಿಂಗನಹಳ್ಳಿಯಲ್ಲಿ ಹಸು ಅಡ್ಡ ಬಂದು ಸಾವನ್ನಪ್ಪಿರ್ತಕ್ಕಂಥದ್ದು. ಇದನ್ನು ಕೂಡ ನೋಡಿದರೆ ಅದು ಲಾರಿಯ ಮುಂದೆ ಹಸು ಮೇಯ್ತಾ ಇರುತ್ತೆ. ಆ ಮೇವನ್ನು ಹರಿಸಿ ಮೇಯ್ತಾ ಇರ್ತಕ್ಕಂಥ ಹಸು ಏಕಾಏಕಿ ರಸ್ತೆಯ ಮಧ್ಯಭಾಗಕ್ಕೆ ಬಂದುಬಿಡುತ್ತೆ. ಅಂದರೆ ಬೈಕ್ನಲ್ಲಿ ವಿನೋದ್ ಎಂಬಾತ ಹೋಗ್ತಾ ಇರ್ತಾನೆ. ಆ ವೇಳೆಗೆ ಏಕಾಏಕಿ ಹಸು ರಸ್ತೆ ಬದಿಯಿಂದ ರಸ್ತೆಗೆ ನುಗ್ಗಿಬಿಡುತ್ತೆ. ಈ ವೇಳೆಗೆ ಡಿಕ್ಕಿಯಾಗಿ ವಿನೋದ್ ಕೂಡ ಇಂಜುರಿ ಆಗ್ತಾನೆ. ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರಕರಣಗಳನ್ನು ನೋಡ್ತಾ ಹೋದಂತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾಹನದ ಪಾರ್ಕಿಂಗ್ಗಳ ಸಮಸ್ಯೆಯಿಂದಾಗಿ ಅತಿ ಹೆಚ್ಚು ಅಪಘಾತಗಳಾಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವುದೇ ರೀತಿಯಾದ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಈ ರೀತಿಯಾಗಿ ವಾಹನಗಳು ಪಕ್ಕದಲ್ಲಿ ಹಾಕಿದೆ ಆದರೆ ಅವರಿಗೆ ಬಂದು ದಂಡವನ್ನು ವಿಧಿಸುವಂಥ ಕೆಲಸವನ್ನು ಕೂಡ ನೆಲಮಂಗಲ ಸಂಚಾರಿ ಪೊಲೀಸ್ ಯಾರೂ ಕೂಡ ಮಾಡ್ತಾ ಇಲ್ಲ. ಇದೆಲ್ಲವನ್ನು ನೋಡ್ತಾ ಹೋದಂತೆ ನಿಜವಾಗ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಆದರೆ ಯಾವುದೇ ರೀತಿಯಂಥ ಕ್ರಮಗಳನ್ನು ಕೈಗೊಂಡಿದೆ ಇದೆಲ್ಲವೂ ಕೂಡ ಒಂದು ಜೀವಕ್ಕೆ ಕುತ್ತು ತರುವಂತಹ ನಿಟ್ಟಲ್ಲಿ ಮುಂದಾಗುವಂಥ ಕ್ರಮವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಿದೆ. ಜೊತೆಗೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಇದಕ್ಕೆ ಯಾವಾಗ ಮುಕ್ತಿ ಬರುತ್ತೆ ಅನ್ನೋದನ್ನು ಸ್ಥಳೀಯವಾಗಿ ಒಂದಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ್, TV9 ನೆಲಮಂಗಲ.